ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನಮ್ದೊಂದು ಚಾನಲ್. ಸೊ ಇವತ್ತು ನಾವು ಒಂದು ವಿಷಯದ ಬಗ್ಗೆ ಮಾತಾಡಕತ್ತೀವಿ. ಯಾವುದಂತ ಹೇಳಿ ನಿಮಗೆ ಆಲ್ರೆಡಿ ಗೊತ್ತಾಗಿರ್ತದೆ. ಕೆಮಿಸ್ಟ್ರಿ ಮಾಡಲ್ ಕ್ವಶನ್ ಪೇಪರ್ ಮತ್ತು ಒಂದು ಯಾವ ಟೈಪ್ ಕ್ವಶನ್ ಕೇಳ್ತಾರೆ ಅಂತ ಹೇಳಿ ಅದ್ರ ಮ್ಯಾಗ ನಾನು ಮಾತಾಡಕತ್ತೀನಿ. ಏನೈತಿ ಇದ್ರಾಗಂದ್ರೆ ಲೈಕ್ ಆಲ್ಮೋಸ್ಟ್ ಎಲ್ಲ ಟೀಚರ್ಸ್ ಎಲ್ಲ ಹೇಳಿರ್ತಾರೆ ಹಿಂಗೆ ಬರಿಬೇಕು, ಯಾವ್ಯಾವ ಕ್ವಶನ್ ಯಾವ್ಯಾವ ಕ್ವಶನ್ ಕೇಳಿರ್ತಾರೆ ಅಂತೇಳಿ, ಯಾವ್ದು ರಿಪೀಟ್ ಆಗಿರ್ತೈತೆ ಆ ಕ್ವಶನ್ ಎಲ್ಲ ಕೇಳಿರ್ತಾರೆ ಅಂತ ಹೇಳ್ಯಾರ. ಸೊ ಇವನ್ ನಾವು ಏನು ಹೇಳಕತ್ತೀನಿ ಅಂದ್ರೆ ಲೈಕ್ ಒಂದೊಂದು ಕ್ವಶನನ್ನು ಯಾವ ರೀತಿ ಬರಿಬೇಕಂತ ಹೇಳಕತ್ತೀನಿ. ಯಾಕಂದ್ರೆ ಕೇವಲ ಅದ್ರ ಬಗ್ಗೆ ಅಂದ್ರೆ ಅದು ಏನದಂತ ಗೊತ್ತಿರೋದು ಅಷ್ಟೇ ಅಲ್ಲ, ಅದ್ರ ಬಗ್ಗೆ ಒಂದು ಐಡಿಯಾ ಇರಬೇಕು. ಹೆಂಗೆ ಬರಿಬೇಕು, ನಾವು ಹೆಂಗೆ ಬರೆದ್ರೆ ಫುಲ್ ಮಾರ್ಕ್ಸ್ ಕೊಡ್ತಾರೆ, ಎಲ್ಲೆಲ್ಲಿ ಯಾವ್ಯಾವ ಪಾಯಿಂಟ್ ಯೂಸ್ ಮಾಡ್ಬೇಕಂತ ಹೇಳಕ್ಕೆ ನಾವು ಈ ಒಂದು ವಿಡಿಯೋ ಒಳಗೆ ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ ಇಡ್ತೀನಿ. ಎಲ್ಲೂ ಸಹ ಸ್ಕಿಪ್ಪನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ನೀವೇನಾದರೂ ಸ್ಕಿಪ್ ಮಾಡಿದ್ರಂದ್ರೆ ನಿಮಗೆ ಲಾಸ್ ಐತಿ. ಸೊ ಅದಕ್ಕೆ ವಿಡಿಯೋವನ್ನು ಪೂರ್ತಿ ನೋಡಿರಿ, ಸಂಪೂರ್ಣ ಒಂದು ಮಾಹಿತಿ ನೀಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಸೊ ನೀವು ಹಿಂದೆ ಬ್ಯಾಕ್ಗ್ರೌಂಡ್ ನೀವು ನೋಡ್ಬೋದು. ನಾನು ನಿಮಗೆ ಅಲ್ಲಿ ಪ್ಲೇ ಮಾಡಕತ್ತೀನಿ. ಏನಂದ್ರೆ ಲೈಕ್ ಕ್ವಶನನ್ನು ಯಾವ ಥರ ಈಗ ಒಂದು ಬ್ಲೂ ಪ್ರಿಂಟ್ನ ಯಾವ ಥರ ತೊಗೊಂಡಾರಂದ್ರೆ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಅಂತೇಳಿ ಈ ಥರ ಒಂದಿಷ್ಟು ಪಾರ್ಟ್ ವೈಸ್ ಮಾಡ್ಕೊಂಡಾರ. ಮೀನ್ಸ್ ಅವ್ರಿಗೆ ಈಸಿ ಆಗಲಿ ಅಂತೇಳಿ. ಸೊ ಪಾರ್ಟ್ ಎನ್ನು ಕರೆಕ್ಟಾಗಿ ಬರಿಬೇಕು. ಪಾರ್ಟ್ ಎ ಅಂತೇಳಿ ಹಾಕಿ ಪಾರ್ಟ್ ಬಿದು ಒಯ್ದು ನಂಬರಲ್ಲಿ ಹಾಕೋ ಥರ ಆ ಥರ ಮಾಡೋಕ್ಕೆ ಹೋಗಬೇಡ್ರಿ. ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಳೋದೇನೆಂದ್ರೆ ಲೈಕ್ ಪಾರ್ಟ್ ಎ ಒಳಗೆ ನಿಮಗೆ ಎಷ್ಟು ಗೊತ್ತಾದವಲ್ಲ, ಓವರಾಲ್ ಎಷ್ಟು ಕ್ವಶನ್ ಕೇಳ್ತಾನೆ ಅಂದ್ರೆ 15 ಕ್ವಶನ್ ಏನೋ ಕೇಳ್ತಾನೆ. ಸೊ ಆ 15 ಕ್ವಶನ್ ಒಳಗೂ ಒಂದನೇ ಕ್ವಶನ್ ಅಂದ್ರೆ ಈಗ ಒಂದನೇ ಕ್ವಶನ್ ಒಳಗೆ ಆಪ್ಷನ್ ಎ ಐತೆ ಅಂತ ಹೇಳ್ಕರೆ ಒಂದನೇ ಕ್ವಶನ್ ಅಂತೇಳಿ ಹಾಕಿ ಅಲ್ಲಿ ಮುಂದೆ ಆಪ್ಷನ್ ಎ ಮತ್ತು ಆಪ್ಷನ್ ಏನೈತೆ ಅಂತ ಹೇಳ್ಕರೆ ಅದು ಕರೆಕ್ಟಾಗಿ ನೋಡಿ ಓದ್ಕೊಂಡು ಅದು ಕರೆಕ್ಟಾಗಿ ಫಿಲ್ ಮಾಡಿರಿ. ಇನ್ನು ಇದು ಆದಮೇಲೆ ಫಿಲ್ಲಿಂದ ಬ್ಲ್ಯಾಂಕ್ಸ್ ಬರ್ತೈತಿ. ಸೊ ಫಿಲ್ಲಿಂದ ಬ್ಲ್ಯಾಂಕ್ಸ್ ಅಂದ್ರೆ 5 ಕ್ವಶನ್ ಇರ್ತಾವೆ, 5 ಆಪ್ಷನ್ ಇರಬೇಕು. ಬಟ್ ಒಂದು ಎಕ್ಸ್ಟ್ರಾ ಕೊಟ್ಟಿರ್ತಾರೆ ನಮ್ಗೆ ಕನ್ಫ್ಯೂಸ್ ಮಾಡೋ ಸಲುವಾಗಿ. ಸೊ ಅದನ್ನು ನೀವು ಕರೆಕ್ಟಾಗಿ ನೋಡಿ ಯಾವ್ದು ಕನ್ಫ್ಯೂಸಿಂಗ್ ಐತಲ್ಲ ಅದನ್ನು ತೆಗೆದುಬಿಟ್ಟು ಉಳಿದಿರೋದು ಎಲ್ಲದಕ್ಕೂ ಕರೆಕ್ಟಾಗಿ ನೀಡ್ರಿ. ಯಾಕಂದ್ರೆ ನೀವು ಕನ್ಫ್ಯೂಸ್ ಆಗಿರೋ ಅಂತ ಹೇಳ್ಕರಿ ಯಾವುದೂ ಮಾರ್ಕ್ಸ್ ಕೊಡೋಂಗಿಲ್ಲ. ಅಲ್ಲಿ ನೀವು ಒಂದು ತಪ್ಪು ಮಾಡೋಕೆ ಹೋಗಿ 2 ತಪ್ಪಾಗುವಂಥ ಒಂದು ಭಾಳ ಸಾಧ್ಯತೆ ಇರ್ತದೆ. ಇನ್ನು ಅದು ಆದಮೇಲೆ 2 ಮಾರ್ಕ್, 3 ಮಾರ್ಕ್ ಮತ್ತು 5 ಮಾರ್ಕ್ ಅಂತೇಳಿ ಬರ್ತಾವೆ. ಲೈಕ್ ಕೆಮಿಸ್ಟ್ರಿ ಒಳಗೆ ಏನು 5 ಮಾರ್ಕ್ ಕ್ವಶನ್ಗಳು ಇರೋಂಗಿಲ್ಲ. ಪಾರ್ಟ್ ಮಾಡ್ತಾನೆ ಅದ್ರಾಗೂ 5 ಮಾರ್ಕ್ ಒಳಗೆ. ಆ ಥರ ಯಾವುದೂ ಸಿಲೆಬಸ್ ಒಳಗಿಲ್ಲ 5 ಮಾರ್ಕ್ಸಿನ ಫುಲ್ ಲಾಂಗ್ ಕ್ವಶನ್ ಅಂತ ಹೇಳ್ತಾರೆ ಯಾವುದೂ ಇಲ್ಲ. ಪಾರ್ಟ್ ಮಾಡಿ ತೊಗೋತಾರೆ. ಅದ್ರಾಗೂ 5 ಮಾರ್ಕ್ಸ್ ಕ್ವಶನ್ ಒಳಗೆ ಎ ಕ್ವಶನ್ ಒಂದು ಬೇರೆ, ಬಿ ಕ್ವಶನ್ ಒಂದು ಬೇರೆ. ಅಂದರೆ ಒಂದು ಕ್ವಶನ್ 2 ಮಾರ್ಕಿಂದ ಆಗಿರ್ಬೋದು, ಇನ್ನೊಂದು ಕ್ವಶನ್ 3 ಮಾರ್ಕಿಂದ ಆಗಿರ್ಬೋದು, ಇಲ್ಲ 2 ಕ್ವಶನ್ 2 ಮಾರ್ಕ್ ಆಗಿ ಇನ್ನೊಂದು ಕ್ವಶನ್ 1 ಮಾರ್ಕಿಂದು ಈ ಥರ ಕೇಳುವಂಥ ಒಂದು ಸಾಧ್ಯತೆ ತುಂಬ ಅದ ಕೆಮಿಸ್ಟ್ರಿ ಒಳಗೆ. ಇನ್ನು ಇದು ಆದಮೇಲೆ ನೀವು ನೋಡ್ಬೋದು ಕೆಮಿಸ್ಟ್ರಿ ಒಳಗೆ 3 ಟೈಪ್ ಮಾಡ್ತಾನೆ. ಒಂದು ಫಿಸಿಕಲ್ ಕೆಮಿಸ್ಟ್ರಿ, ಇನ್ನೊಂದು ಇನ್ಆರ್ಗಾನಿಕ್ ಮತ್ತು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಹೇಳ್ತಾರೆ. ಸೊ ಇದ್ರೊಳಗೆ ನಿಮ್ಗೆ ಜಾಸ್ತಿ ಮಾರ್ಕ್ಸ್ ಏನು ಇದು ಮಾಡ್ತೈತಲ್ಲ, ವೇಟೇಜ್ ಏನು ಮಾಡ್ತೈತಲ್ಲ ಅದು ಬಂದ್ಬಿಟ್ಟು ಫಿಸಿಕಲ್ ಕೆಮಿಸ್ಟ್ರಿ. ಓವರಾಲ್ 35+ ಮಾರ್ಕ್ಸ್ ಅದು ಫಿಸಿಕಲ್ ಕೆಮಿಸ್ಟ್ರಿನೇ ನಿಮ್ದು ಕ್ಯಾರಿ ಮಾಡ್ತದೆ. ಇನ್ನು ಇದು ಆದಮೇಲೆ ಇನ್ಆರ್ಗಾನಿಕ್ ಕೆಮಿಸ್ಟ್ರಿ ಮತ್ತು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸ್ವಲ್ಪ ಕಡಿಮೆ ಕ್ಯಾರಿ ಮಾಡ್ತದೆ, ಮತ್ತು ಅದ್ರಾಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿನೂ ಸಹ ಜಾಸ್ತಿ ಮಾಡ್ತದೆ. ಸೊ ಆದಷ್ಟು ಎಕ್ಸ್ಟ್ರಾಸ್ನು ಮಾಡೋಕ್ಕೆ ಟ್ರೈ ಮಾಡಿರಿ. ಯಾಕಂದರೆ ಎಕ್ಸ್ಟ್ರಾ ಮಾಡೋದ್ರಿಂದ ನಿಮಗೆ ಇವಾಗ ಒಂದು 3 ಮಾರ್ಕ್ಸಿನ ಕ್ವಶನ್ ಐತಪ್ಪ, ಜಸ್ಟ್ ನಿನಗೆ 5 ಬಿಡ್ಸ್ ಅಂತ ಹೇಳ್ಯಾರ. ಬಟ್ ಅವ್ರು ಆಪ್ಷನ್ ಒಳಗೆ ಎಷ್ಟು ಕೊಟ್ಟಾರ ಅಂದರೆ 8 ಕೊಟ್ಟಾರ. ಅವಾಗ ನೀವು ಏನು ಮಾಡಬೇಕು ಅಂದ್ರೆ ಜಸ್ಟ್ 5 ಬಿಡ್ಸ್ ಅಂದ್ರೆ 5 ಬರೆದು ಬರ್ತೀನ ಅಂತ ಹೇಳ್ತಾರೆ. ಆ ಥರ ಒಂದು ಮೈಂಡ್ಸೆಟ್ ಒಳಗೆ ಹೋಗಬೇಡ್ರಿ. ಅಷ್ಟೇ ನೀವು ಪ್ರಿಪೇರು ಆಗಬೇಡ್ರಿ. ಓವರಾಲ್ 8 ಕೇಳ್ಯಾರಲ್ಲ, 8ಕ್ಕೆ 7 ಬಿಡಿಸೋ ಥರ ಮಾಡ್ಕೊರಿ. ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದು ಬರೆದು ಪ್ರಾಕ್ಟೀಸ್ ಮಾಡಿದಾಕ್ರೆ ಆರಾಮಾಗಿ ನಿಮಗೆ ಟೈಮ್ ನೀವು ಸೆಟ್ ಮಾಡ್ಕೋಬೋದು. ಆ ಥರ ಎಲ್ಲ ಮಾಡ್ಕೊಂಡು ನೀವು ಎಕ್ಸಾಮಿಗೆ ಹೋಗ್ರಿ. ಯಾಕಂದ್ರೆ 5 ನೀವು ಪ್ರಿಪೇರಾಗಿ ಹೋದ್ರಿ ಅಂದ್ರೆ ಅಕಸ್ಮಾತ್ ಏನೋ ಅಲ್ಲೊಂದು ಯಾವುದೋ ಒಂದು ಕ್ವಶನ್ ಹೊಸದಾಗಿ ಕೇಳಿದ್ರು, ಬುಕ್ ಒಳಗಿಂದ ಕೇಳಿದ್ರು, ನಿಮಗೆ ಗೊತ್ತಾಗಲಿಲ್ಲ ಅಂದರು, ಸೊ ಎಕ್ಸ್ಟ್ರಾಸ್ ಒಳಗಿಂದ ನೀವು ಮಾಡಿದ್ರಿ ಅಂದ್ರೆ ಈಸಿಯಾಗಿ ನೀವು ಮಾರ್ಕ್ಸ್ನ ತೊಗೋಬೋದು. ಎಕ್ಸ್ಟ್ರಾ ಮಾಡಿರಲಿಲ್ಲ ಅಂದ್ರೆ ನಿಮ್ಗೆ ಭಾಳ ಲಾಸ್ ಆಕೈತಿ. ಯಾಕಂದ್ರೆ ಅಲ್ಲಿ ನಿಮಗೆ ಅದು ಬರಲೇ ಇಲ್ಲ, ಎಕ್ಸ್ಟ್ರಾ ಮಾಡಿರಲೇ ಇಲ್ಲ ಅಂದ್ರೆ ಸುಮ್ಮನೆ ಅದೆಲ್ಲ ಮುಂದೆ ಹೋಗಿ ಪಶ್ಚಾತ್ತಾಪ ಪಡೋಕ್ಕಿಂತ ಮೊದಲ ಪ್ರಿಪೇರ್ ಆಗಿಬಿಡ್ರಿ. ಇನ್ನೂ ಟೈಮ್ ಬೇಜಾನೈತಿ. ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿರಿ, ಕರೆಕ್ಟಾಗಿ ಎಲ್ಲನೂ ಇದು ಮಾಡ್ಕೊರಿ. ಹಾಗೆ ಒಂದು ಮಾಡಲ್ ಕ್ವಶನ್ ಪೇಪರು ನಾವು ನೋಡೋಣಂತ ಹೆಂಗೆ ಕ್ವಶನ್ ಕೇಳ್ತಾರೆ ಅಂತ ಹೇಳ್ತಾರೆ. ಅದ್ರ ಮೇಲೂ ಅದು ಆಗಿತ್ತು, ಇದು ಬ್ಲೂ ಪ್ರಿಂಟ್ ವೈಸ್ ಹಿಂಗಾಗಿತ್ತು. ಸೊ ಇನ್ನು ಮಾಡಲ್ ಕ್ವಶನ್ ಪೇಪರ್ಗೆ ಹೋಗೋಣ, ಅದೇ ಹೆಂಗಿರ್ತದೆ ಅಂತ ಹೇಳ್ತಾರೆ. ನೀವು ನೋಡ್ಬೋದು ಬ್ಯಾಕ್ಗ್ರೌಂಡ್ ನಾನು ನಿಮಗೆ ತೋರ್ಸಾಕತ್ತೀನಿ. ಸೊ ಬ್ಯಾಕ್ಗ್ರೌಂಡ್ ಒಳಗೆ ಲೈಕ್ ಮಾಡಲ್ ಕ್ವಶನ್ ಪೇಪರ್ ಅಂತೇಳಿ ಐತಿ. ಆಪ್ಷನ್ 1ನೇ ಕ್ವಶನ್ ಕೇಳ್ಯಾರ. ಸೊ ಆ ಥರ ಕ್ವಶನ್ ಒಳಗೆ ಲೈಕ್ 4 ಇದು ಕೇಳ್ತಾರೆ. 4 ಆಪ್ಷನ್ ಕೊಟ್ಟು ಒಂದು ಕ್ವಶನ್ 4 ಆಪ್ಷನ್ ಕೊಟ್ಟು ಇದೆಲ್ಲ ನಿಮ್ಗೆ ಗೊತ್ತಿದೆ MCQ ಹೆಂಗೆ ಸಾಲ್ವ್ ಮಾಡ್ಬೇಕಂತೇಳಿ. ಸೊ ಅದರೊಳಗೆ ಕರೆಕ್ಟಾಗಿ ಈಗ 1ನೇ ಕ್ವಶನ್ ಐತೆ ಅಂತೇಳಿ 1ನೇ ಕ್ವಶನ್ ಅಂತೇಳಿ ಕ್ವಶನ್ ನಂಬರ್ 1 ಹಾಕಿ ಮುಂದೆ ಆಪ್ಷನ್ ಎ ಇದ್ರೆ ಎ, ಆಪ್ಷನ್ ಬಿ ಇದ್ರೆ ಬಿ,
ಆ ಥರ ಕರೆಕ್ಟಾಗಿ ಅದನ್ನು ಇದು ಮಾಡಿ ಮುಂದದೇನು ಆಪ್ಷನ್ ಐತಲ್ಲ, ಇವಾಗ ಎ ಐತಪ್ಪ, ಏದೊಂದು ಆನ್ಸರ್ ಐತಿ ಒಂದು ಆ್ಯಕ್ಟ್ಸ್ ಆ್ಯಸ್ ಕೆಟ್ಲಿಸ್ಟ್ ಅಂತೇಳಿ ಐತಿ. ಸೊ ಅದನ್ನು ಆ್ಯಕ್ಟ್ ಆ್ಯಸ್ ಕೆಟ್ಲಿಸ್ಟ್ ಅಂತ ಹೇಳ್ಕೆ ಎಲ್ಲ ಕರೆಕ್ಟಾಗಿ ಬರೀಬೇಕು. ಮೀನ್ಸ್ ಈ ಥರ ಬರೆಯೋದ್ರಿಂದ ಏನಾಕೈತಿ, ನೀಟ್ನೆಸ್ ಕಾಣ್ತೈತಿ, ಕರೆಕ್ಟಾಗಿ ಅನಿಸ್ತೈತಿ. ಜಸ್ಟ್ ನೀವು ಆಪ್ಷನ್ ಬರೆದು ಬಂದ್ರಿ, ಜಸ್ಟ್ ನೀವು ಡೈರೆಕ್ಟಾಗಿ ಬರೆದು ಬಂದ್ರಿ ಆ ಥರ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಚೆಕ್ಕಿಂಗ್ ಮಾಡೋರು ಅಥವಾ ಟೀಚರ್ಗಳು ಯಾವ ಥರ ಇರ್ತಾರೋ, ಯಾವ ಮೂಡ್ ಒಳಗೆ ಇರ್ತಾರೋ ಯಾರಿಗೆ ಗೊತ್ತು. ಮಾರ್ಕ್ಸ್ ಕಟ್ ಮಾಡಿದ್ರು ಕಟ್ ಮಾಡ್ಬೋದು. ಸೊ ಇದಾಗಿತ್ತು ಈ ಥರ ಒಂದು 15 ಆಯ್ತು. ಈ ಒಂದು 15 ಆದಮೇಲೆ ನಿಮಗೆ ಮುಂದೆ ಬರೋದು ಏನಪ್ಪ ಅಂತಂದ್ರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರ್ತೈತಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಳಗೆ ನಿಮಗೆ ನಾ ಮೊದಲೇ ಹೇಳ್ದಂಗೆ ಲೈಕ್ 6 ಆಪ್ಷನ್ ಕೊಟ್ಟಿರ್ತಾನೆ. ಅದೊಂದಕ್ಕೆ ಎಲ್ಲ ಮೀನ್ಸ್ ಓವರಾಲ್ 5 ಕ್ವಶನಿಗೆ 6 ಆಪ್ಷನ್ ಕೊಟ್ಟಿರ್ತಾನೆ. ಕರೆಕ್ಟಾಗಿ ನೋಡಿ, ಆನ್ಸರ್ ಅಲ್ಲೇ ಇರ್ತೈತಿ. ಕನ್ಫ್ಯೂಸ್ ಆಗಲಾರ್ದೆ ಕರೆಕ್ಟಾಗಿ ನೋಡಿ, ಜಸ್ಟ್ ಥಿಂಕ್ ಮಾಡಿ ಕರೆಕ್ಟಾಗಿ ಬರೀಬೇಕು. ಇದು ಕೆಮಿಸ್ಟ್ರಿ ಐತಿ, ಸ್ವಲ್ಪ ಕನ್ಫ್ಯೂಸಿಂಗ್ ಇರ್ತದೆ. ಯಾವುದಕ್ಕೂ ಡೈವರ್ಟ್ ಆಗಕ್ಕೆ ಹೋಗ್ಬಿಟ್ರೆ, ಕನ್ಫ್ಯೂಸ್ ಆಗಕ್ಕೆ ಹೋಗ್ಬಿಟ್ರೆ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಕೆಮಿಸ್ಟ್ರಿ ಏನು ಯಾವುದೇ ಕಾರಣಕ್ಕೂ ಟಫ್ ಇಲ್ಲ, ಫುಲ್ ಈಸಿ ಐತಿ. ಅದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಏನೋ ಒಂದು ಸ್ವಲ್ಪ ಟಫ್ ಇರ್ಬೋದು, ಬಟ್ ಇದು ಯಾವುದು ರಿಮೈನಿಂಗ್ ಏನು ಇದನ್ನೆಲ್ಲ ಆರ್ಗ್ಯಾನಿಕ್ಕು ಈಸಿ ಐತಿ, ಫುಲ್ ಡೆಡ್ ಈಸಿ ಐತಿ. ಸ್ವಲ್ಪ ಅದನ್ನೆಲ್ಲ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ನೀವು ಒಂದು ವೇ ಒಳಗೆ ಹೋದ್ರಿ ಅಂದ್ರೆ ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಇನ್ನು ಅದು ಆದಮೇಲೆ ಲೈಕ್ ಪಾರ್ಟ್ 2 ಮಾರ್ಕ್ಸಿನೊಳಗೆ ಎನಿ 3 ಅಂತ ಹೇಳಿ ಕೊಟ್ಟಿರ್ತಾರೆ. 5 ಅಂದ್ರೇನು 5 ಆಪ್ಷನ್ ಕೊಟ್ಟಿರ್ತಾರೆ. ಎನಿ 3 ಅಂತ ಕೊಟ್ಟು 5 ಆಪ್ಷನ್ ಕೊಟ್ಟಿರ್ತಾರೆ. ಅದ್ರಾಗ 3 ಬರೀರಿ ಅಂತ ಹೇಳ್ತಾರೆ 2 ಮಾರ್ಕಿಗೆ. ಸೊ ನೀವು ಕರೆಕ್ಟಾಗಿ ಯಾವ್ದ್ಯಾವ್ದು ಮೀನ್ಸ್ ನಿಮ್ಗೆ ಯಾವುದು ಪರ್ಫೆಕ್ಟ್ ಬರ್ತದಲ್ಲ ಅದನ್ನು ಮೊದಲಿಗೆ ಬರೀರಿ. ಮುಂದೆ ಏನಾದರೂ ಮೀನ್ಸ್ ಆಲ್ಮೋಸ್ಟ್ ಎಲ್ಲನೂ ಟಚ್ ಮಾಡಿರಿ. ಯಾಕಂದ್ರೆ ನಿಮ್ಗೆ ಬೇಕಾದಂಗೆ ಟೈಮ್ ಇರ್ತೈತಿ, 3 ಗಂಟೆ ಟೈಮ್ ಇರ್ತೈತಿ. ನೀವು ಆರಾಮಾಗಿ ಎಲ್ಲವನ್ನೂ ಸಾಲ್ವ್ ಮಾಡ್ಬೋದು. 2 ಮಾರ್ಕ್ ಇವೆಲ್ಲ ಶಾರ್ಟ್ಸ್, ರಿಯಾಕ್ಷನ್ ವಿತ್ ಆನ್ ಎಕ್ಸಾಂಪಲ್ ಅದೆಲ್ಲ ಈಸಿ ಇರ್ತೈತಿ. ಕರೆಕ್ಟಾಗಿ ನೀವು ನೋಡಿ ಮಾಡಿ ಬಿಡಿಸಿ ಪ್ರತಿಯೊಂದು ಎಕ್ಸಾಂಪಲ್ ಕೇಳ್ತಾನೆ. ಕೆಮಿಸ್ಟ್ರಿ ಒಳಗೆ ಏನಿಲ್ಲ ಅಂದರೂ ಪ್ರತಿಯೊಂದಕ್ಕೂ ಎಕ್ಸಾಂಪಲ್ ಇರ್ತೈತಿ. ಎಕ್ಸಾಂಪಲ್ ಮಾತ್ರ ನೀವು ಬರೀಬೇಕು. ಎಕ್ಸಾಂಪಲಿಗೆ 1 ಮಾರ್ಕ್ಸ್ ಪಕ್ಕ ಇದ್ದೇ ಇರ್ತದೆ. ಆ್ಯಸ್ ಮಚ್ ಆಸ್ ಪಾಸಿಬಲ್ ಎಕ್ಸಾಂಪಲ್ ಬರೀರಿ. ಇನ್ನು ನೀವು ಡೆಫಿನೇಷನ್ ಅಥವಾ ಏನಾದರೂ ಒಂದು ಮಿಸ್ಟೇಕ್ ಆದ್ರೆ ಹಂಗಾದ್ರೂ ನೀವು ಎಕ್ಸಾಂಪಲ್ ಕರೆಕ್ಟಾಗಿ ಬರೋದ್ರಿ ಅಂದ್ರೆ ಲೈಕ್ ನಿಮಗೆ ಕಾನ್ಸೆಪ್ಟ್ ಗೊತ್ತದ, ಮೀನ್ಸ್ ನಿಮ್ಗೆ ಗೊತ್ತದಪ್ಪ ಇದು ಅಂತ ಹೇಳ್ತಾರೆ ಅವರು ಮಾರ್ಕ್ಸ್ ಕೊಡೋಂಥ ಸಾಧ್ಯತೆ ಇರ್ತದೆ. ನೀವು ಅದನ್ನ ಬಿಟ್ಟು ಎಕ್ಸಾಂಪಲ್ ಬ್ಯಾಡ್ ನಮಗೆ ನಾವು ಜಸ್ಟ್ ಡೆಫಿನೇಷನ್ ಬರ್ಕೊಂಡು ಹೋಗ್ತೀವಿ, ಅದು ಡೈರೆಕ್ಟ್ ಆನ್ಸರ್ ಬರೀತೀವಿ ಅಂದ್ರೆ ನೋ ವ್ಯಾಲ್ಯೂ. ಕರೆಕ್ಟಾಗಿ ಎಲ್ಲನೂ ಕ್ವಶನ್ ನಂಬರ್ ಕರೆಕ್ಟಾಗಿ ಹಾಕೋದು ತಲೆಯಾಗಿರಲಿ. ಒಂದು ಸ್ವಲ್ಪ ನೀವೇನಾದರೂ ಕ್ವಶನ್ ನಂಬರ್ ಹಾಕೋದು ಏನಾದರೂ ತಪ್ಪು ಮಾಡಿದ್ರಿ ಅಂದ್ರೆ ಮಾರ್ಕ್ಸ್ ಕೊಡಂಗಿಲ್ಲ. ಇನ್ನಿದು ಆದಮೇಲೆ 3 ಮಾರ್ಕ್ ಒಳಗೆ 3 ಕೇಳ್ತಾನೆ. 3 ಮಾರ್ಕ್ ಒಳಗೆ 3 ಅಂದ್ರೆ ಮೀನ್ಸ್ 3 ಮಾರ್ಕ್ ಒಳಗೆ 3 ಕೇಳ್ತಾನೆ. 6 ಆಪ್ಷನ್ ಕೊಟ್ಟಿರ್ತಾನೆ. ಮೀನ್ಸ್ 5ರೊಳಗೆ ನೀವು 3 ಬರೀಬೇಕು. ಅದರೊಳಗೆ ನೀವು ಕರೆಕ್ಟಾಗಿ ನೋಡಿಕೊಂಡು ಯಾವ್ಯಾವ ಹೆಂಗದ, ಯಾವ್ಯಾವ ಕ್ವಶನ್ ಹೆಂಗದ ಅಂತ ಹೇಳ್ಕೆ ನೀವು ಮಾಡಿದ್ರಿ ಅಂದ್ರೆ ಆರಾಮಾಗಿ ನೀವು ಇದು ಮಾಡ್ಬೋದು. ಮತ್ತು ಕೋರ್ಡಿನೇಷನ್ ನಂಬರ್ ಆಗಲಿ ಅಥವಾ ಆ ಥರ ಕೋರ್ಡಿನೇಷನ್ ನಂಬರ್ ಅದು ಪಕ್ಕ ಕೇಳ್ತಾನೆ. ಈ ಥರ ಎಲ್ಲ ಕ್ವಶನ್ಸ್ ಅದಾವು. ಮತ್ತು ಅದು ಆದಮೇಲೆ ರೀಸನ್ ಕೊಡ್ರಿ ಅಂತ ಕೇಳ್ತಾರೆ. ಅದಾದಮೇಲೆ ಇನ್ನೂ ಈ ಥರ ಕ್ವಶನ್ಗಳು ಭಾಳ ಅದಾವು. ಅದನ್ನೆಲ್ಲ ಕರೆಕ್ಟಾಗಿ ನೋಡ್ಕೋರಿ. ನೀವು ಈಸಿಯಾಗಿ ಬಿಡಿಸ್ಬೋದು. ಕೆಮಿಸ್ಟ್ರಿ ಏನು ಅಷ್ಟೊಂದೇನು ಟಫ್ ಇಲ್ಲ, ನೀವು ಈಸಿಯಾಗಿ ಬಿಡಿಸ್ಬೋದು. ಬಟ್ ಏನು ಕರೆಕ್ಟಾಗಿ ಮೈಂಡ್ ಫ್ರೀ ಇಟ್ಕೊಂಡು ಹೋಗಿ ನೀವು ಇದು ಮಾಡಬೇಕಾಗ್ತೈತಿ. ಇನ್ನು ಇದು ಆದಮೇಲೆ 3 ಮಾರ್ಕ್ಸಿನ ಕ್ವಶನ್ ಇನ್ನೊಂದು ಮೇನ್ ಒಳಗೆ ಕೊಡ್ತಾನೆ. ಮೀನ್ಸ್ ಅದು ಇದರೊಳಗೆ ಪಾರ್ಟ್ ಸಿ ಒಳಗೆ 3 ಮಾರ್ಕ್ಸಿನ ಕ್ವಶನ್ಗಳು ಕೊಡ್ತಾ ಇರ್ತಾನೆ. ಲೈಕ್ ವಿಟ್ಸ್ಟೋನ್ ಬ್ರಿಡ್ಜ್, ಓಕೆ, ಇದನ್ನೆಲ್ಲ ಕರೆಕ್ಟಾಗಿ ಇದು ಮಾಡ್ಕೋರಿ. ಇಷ್ಟೆಲ್ಲ ಆದಮೇಲೆ ಮುಂದೆ ನೀವು ಪ್ಯಾರಡೇ ಲಾ ಬಗ್ಗೆ ಆಗಿರ್ಬೋದು, ಇನ್ನೂ ಈ ಥರ ಎಲ್ಲ ಅದಾವು. ಕರೆಕ್ಟಾಗಿ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ರೈಟಿಂಗ್ ಅಂದ್ರೆ ಪ್ರಾಕ್ಟೀಸ್ ಮಾಡಿ ಎಲ್ಲ ಮಾಡಿ ಅಲ್ಲಿ ಎಕ್ಸಾಮಿಗೆ ಹೋಗ್ರಿ. ಎಕ್ಸಾಮೆಲ್ಲ ಹೋದ್ಮೇಲೆ ಕರೆಕ್ಟಾಗಿ ಆಗುತ್ತೆ. ಯಾವುದಕ್ಕೂ ಭಯ ಪಡಬೇಡ್ರಿ. ಇನ್ನು ಅದು ಆದಮೇಲೆ 5 ಮಾರ್ಕ್ಸಿನೂ 4 ಕ್ವಶನ್ ಕೇಳ್ತಾನೆ. ಸೊ ಅಲ್ಲೇ 20 ಮಾರ್ಕ್ ಇರ್ತೈತಿ. ಸೊ ನಿಮ್ಗೆ ಆಪ್ಷನ್ ಬಂದುಬಿಟ್ಟು ಎಷ್ಟು ಕೊಟ್ಟಿರ್ತಾನೆ ಅಂದ್ರೆ 6, 4 ಬರೀ 2 ಎಕ್ಸ್ಟ್ರಾ ಕೊಟ್ಟಿರ್ತಾನೆ. 2 ಎಕ್ಸ್ಟ್ರಾ ಕೊಟ್ಟಿರಿದಾಗ ನಿಮ್ಗೆ ಯಾವುದೋ ಒಂದು ಬಿಟ್ಟಿದ್ರಿ ಅಂದರೂ 5 ಅಂತೂ ಬರೀರಿ. ಯಾಕಂದ್ರೆ ಯಾವುದೋ ಒಂದು ನೀವು ಒಂದ್ರೊಳಗೆ ತಪ್ಪು ಮಾಡಿರ್ತೀರಿ. ಸೊ ಅದರ ಒಂದು ತಪ್ಪಾಗಿದ್ದರೆ ನಿಮಗೆ ಔಟ್ ಆಫ್ ಔಟ್ ತೊಗೋಬೇಕಾಗಿತ್ತಂದ್ರೆ ಅಷ್ಟೇ. ಮತ್ತು ಇಲ್ಲ ನಮಗೆ ಪಾಸ್ ಆಗಬೇಕಾಗಿತ್ತಂದ್ರೆ ನೀವು ಹೆಂಗಿದ್ರು ಪಾಸ್ ಹಾಕಿ ಓದಿರ್ತೀರಿ. ಸೊ ಔಟ್ ಆಫ್ ಔಟ್ ತೊಗೋಬೇಕಾದವರು ಲೈಕ್ ಎಲ್ಲವನ್ನ ಕರೆಕ್ಟಾಗಿ ಓದ್ಕೊಂಡು ಇಲ್ಲಿ ನೀವು ನೋಡ್ಬೋದು. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಬಿ ಅಂದರೆ ಎ ಕ್ವಶನ್ ನಂಬರ್ 35ರೊಳಗೆ ಎ ಮತ್ತು ಬಿ ಈ ಥರ 3 ಮಾರ್ಕ್ಸಿನ ಒಂದು ಕ್ವಶನ್, 2 ಮಾರ್ಕ್ಸಿನ ಒಂದು 3+2 ಕ್ವಶನ್ಗಳು ಈ ಥರ ಕೇಳ್ತಿರ್ತಾನೆ. ಸೊ ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಮತ್ತು ಅದು ಆದಮೇಲೆ ಡೈಗ್ರಾಮ್ಗಳು ಕೊಟ್ಟು ಇದು ಯಾವ ಒಂದು ಏನಂತ ಕೇಳ್ತಾರೆ, ಕಂಪ್ಲೀಟ್ ದ ಫಾಲೋಯಿಂಗ್ ಈ ಥರ ಒಂದು ಕೇಳ್ತಾರೆ. 2 ಮಾರ್ಕಿಗೆ ಈ ಥರ ಎಲ್ಲ ಕೇಳ್ತಾರೆ. ರಿಯಾಕ್ಷನ್ ಕಂಪ್ಲೀಟ್ ಮಾಡಿರಿ, ಸೊ ಇದಕ್ಕೆ ಏನಂತ ಹೆಸರು ಕರೀತಾರೆ, ಈ ಥರ ಎಲ್ಲ ಕೇಳೋವಂಥ ಒಂದು ಸಿಚುವೇಶನ್ ಇರ್ತದೆ. ಬೆಂಜಿನ್ ಫಾರ್ಮುಲಾ ಏನು ಈ ಥರ ಹಂಗಂಗೆ ಕೇಳ್ತಿರ್ತಾರೆ. ಫುಲ್ ಸಿಲಿನೇ ಇರ್ತೈತಿ. ಬಟ್ ನೀವು ಅರ್ಜೆಂಟ್ ಹೋಗಿ ತಪ್ಪು ಮಾಡೋಕ್ಕೆ ಹೋಗಬೇಡ್ರಿ, ಕರೆಕ್ಟಾಗಿ ಬರೀರಿ. ಮತ್ತು ಇನ್ನಿದು ಆದಮೇಲೆ ನ್ಯೂಮರಿಕಲ್ಲೂ ಕೇಳ್ತಾರೆ. ನ್ಯೂಮರಿಕಲ್ ಲೈಕ್ 3 ಮಾರ್ಕ್ಸಿಂದು ಇರ್ತಾವೆ, 3 ಕ್ವಶನ್ ಇರ್ತಾವೆ. ಅದ್ರಾಗ ಒಂದು 6 ಆಪ್ಷನ್ ಇದು 6 ಆಪ್ಷನ್ ಕೊಟ್ಟಿರ್ತಾನೆ. ಮೀನ್ಸ್
3 ಮಾರ್ಕ್ಸಿನ 3 ಬರಿ ಅಂತ ಹೇಳಿರ್ತಾರೆ, 3ಕ್ಕೆ 6 ಕೊಟ್ಟಿರ್ತಾನೆ. ನ್ಯೂಮೆರಿಕಲ್ ಅಂದ್ರೆ ಫುಲ್ ಡೆಡ್ ಈಸಿ ಇರ್ತೈತಿ, ಏನೂ ಇರೋದಿಲ್ಲ. ನೀವು ಜಸ್ಟ್ ಫಾರ್ಮುಲಾ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ ಇದು ಮಾಡಿ ಇಟ್ಟರೆ ಸಾಕು, ನಿಮ್ಗೆ ಆನ್ಸರ್ ಸಿಗ್ತೈತಿ. ಆರಾಮಾಗಿ ನಿಮ್ಗೆ ಹೆಂಗಿದ್ರು ಕ್ಯಾಲ್ಕುಲೇಟರ್ ಅಂತೂ ಅಲೋ ಐತಿ ಬೋರ್ಡ್ ಎಕ್ಸಾಮಿಗೆ ಕ್ಯಾಲ್ಕುಲೇಟರ್ ಅಲೋ ಐತಿ. ಆರಾಮಾಗಿ ನೀವು ಹೋಗಿ ಸಾಲ್ವ್ ಮಾಡ್ಬೋದು, ಬಿಡಿಸ್ಬೋದು, ಈಸಿ ಇರ್ತೈತಿ, ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಪಾರ್ಟ್ ಎಫ್ ಒಂದು ಕೊಟ್ಟಾರ, ಅದು ಯಾರಿಗೆ ಕಾಣಂಗಿಲ್ಲ. ಸೊ ಅವ್ರಿಗೆ ಅಂತ ಹೇಳ್ತಾರೆ ಅದೊಂದು ರೇಟ್ ಆಫ್ ರಿಯಾಕ್ಷನ್ ಈ ಥರ ಏನೋ ಒಂದು ಕೊಟ್ಟಾರ. ಸೊ ನೀವು ಆರಾಮಾಗಿ ಈಸಿಯಾಗಿ ಬಿಡಿಸ್ಬೋದು, ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇನ್ನೂ ಏನಾದರೂ ಡೌಟ್ ಏನಾದರೂ ಇದ್ರೆ ಕಮೆಂಟ್ ಮಾಡಿ ನಂಗೆ ಕೇಳ್ಬೋದು. ಇಷ್ಟಾಗಿತ್ತು ಒಂದು ವೀಡಿಯೋ. ನೀವು ಬಡ ಯಾರ್ಯಾರು ಇನ್ನೂ ನೋಡಕತ್ತಿರಲ್ಲ ಹಂಗೆ ನಿಮ್ಮ ದೋಸ್ತರಿಗೆಲ್ಲ ಶೇರ್ ಮಾಡಿರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ.